ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 11ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ನಮಗೆ ಫುಲ್ಲು ಮಳೆ ಬರ್ತಿರೋದನ್ನ ತೋರಿಸ್ತಾರೆ. ಆದರೂ ಕೂಡ ರಾಜ ರಾಣಿ ಸೂಸಿಂಗ್ನ ನೋಡೋದಕ್ಕೋಸ್ಕರ ಅವ್ರ ಪ್ಯಾಲೇಸ್ ಹತ್ರ ಬಂದಿರ್ತಾರೆ. ಇಲ್ಲಿ ನಮಗೆ ರಾಣಿ ಸೂಸಿಂಗ್ನ ತೋರಿಸ್ತಾರೆ. ಅವಳಂತೂ ಆರಾಮಾಗಿ ತಿನ್ಕೊಂಡು ಕೂತಿರ್ತಾಳೆ. ಅದೇ ಟೈಮ್ಗೆ ರಾಜ ಪ್ಯಾಲೇಸ್ ಒಳಗಡೆ ಬಂದಾಗ ರಾಣಿ ಸೂಸಿಂಗ್ ಅಂತ ಕರಿತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಹಾ ಅಂತ ಕತ್ತೆತ್ತಿ ನೋಡ್ತಿರ್ತಾಳೆ. ಅವಳು ಕತ್ತೆತ್ತಿ ನೋಡಿದಾಗ ಅಲ್ಲಿ ಮಹಾರಾಜ ಬಂದಿರೋದನ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅವಳು ತಿಂತಿರೋದು ಕತ್ತಲೆ ಸಿಗಾಕೋಗ್ಬಿಡುತ್ತೆ. ಅವಳು ಪಟ್ಟಂತ ಅವಳು ತಿಂತಿರೋದನ್ನ ಸೈಡಿಗೆ ಇಟ್ಬಿಟ್ಟು ಫಸ್ಟ್ ಸ್ವಲ್ಪ ಟೀ ಹಾಕೊಂಡು ಕುಡಿತಿರ್ತಾಳೆ. ಇಲ್ಲಿ ಅವಳು ಎದ್ಬಿಟ್ಟು ನಮಸ್ತೆ ಮಹಾರಾಜ್ರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಜ ಕೂತ್ಕೊಳ್ತಾ ಹೇಳ್ತಿರ್ತಾರೆ, ಹೇಳು ಈಗ ಏನ್ ನಡೀತಿದ್ಯಲ್ಲ ಅದೆಲ್ಲ ನನ್ನಿಂದನ ಆಗಿರೋದು. ಇಲ್ಲಿ ಸೂಸಿಂಗ್ ಕೂಡ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ಈಗ ಏನು ಬರಗಾಲ ಬಂದಿದೆ ಅದೆಲ್ಲ ನ್ಯಾಚುರಲ್ ಆಗಿ ನಡೀತಾ ಇರೋದು. ಇದ್ರಲ್ಲಿ ನಿಮ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನೀವೇ ಹೇಳಿ, ಮನುಷ್ಯ ಆ ಸ್ವರ್ಗಕ್ಕೆ ಆದೇಶ ಕೊಡಕ್ಕಾಗುತ್ತಾ? ಮಳೆ ಇವತ್ತಾಗ್ಬಾರ್ದು. ಈ ಮಾತಿಗೆ ರಾಜ ಹೇಳ್ತಿರ್ತಾರೆ, ಆದ್ರೆ ಜ್ಯೋತಿಷ್ ಹೇಳಿದ್ರು ಇದು ಸ್ವರ್ಗ ನಮ್ಗೆ ಕೊಡ್ತೀರಾ ಅಂತ ಶಾಪ ಅಂತೆ. ಮತ್ತೆ ಮಹಾಮಂತ್ರಿಗಳು ಕೂಡ ಹೇಳ್ತಿದ್ದಾರೆ ಇದೆಲ್ಲ ನನ್ನಿಂದನೇ ಆಗ್ತಿರೋದು ಅಂತ. ಈ ಮಾತಿಗೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಸಾಕು ನಿಲ್ಸಿ, ಅವರೆಲ್ಲ ನನ್ನನ್ನು ಏನಂತ ಹೇಳ್ತಿದ್ದಾರೆ ಗೊತ್ತಾ? ನಾನು ಈ ರಾಜ್ಯನೇ ಹಾಳು ಮಾಡಕ್ ಬಂದಿರೋಳಂತೆ. ಅವರು ನಿಜವಾಗ್ಲೂ ಸ್ವರ್ಗದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಓದೋ ತರ ಇದ್ದಿದ್ರೆ ಯಾವಾಗ ಮಳೆ ಬೆಳೆ ಆಗುತ್ತೆ ಅನ್ನೋದನ್ನ ಮುಂಚೆನೆ ಹೇಳ್ತಿದ್ರು. ನೀವ್ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗಿದ್ದೀರಾ? ಅದಕ್ಕೆ ರಾಜ ಫುಲ್ಲು ಬೇಜಾರಲ್ಲಿ ಕೇಳ್ತಿರ್ತಾರೆ, ಹಾಗಾದ್ರೆ ನೀನೇ ಹೇಳು, ಇಷ್ಟೊಂದೆಲ್ಲ ತೊಂದರೆಗೆ ಕಾರಣ ಏನು? ಅದಕ್ಕೆ ರಾಣಿ ಸೂಸಿಂಗು ರಾಜನ್ ಕಡೆ ಸ್ವಲ್ಪ ಭಕ್ತ ಹೇಳ್ತಿರ್ತಾಳೆ, ಗಂಟನ್ನ ತೆಗಿಬೇಕು ಅಂದ್ರೆ ಯಾರ ಗಂಟ್ ಹಾಕಿರ್ತಾರಲ್ಲ ಅವ್ರ ಕೈಲೇ ತೆಗಿಸ್ಬೇಕು. ಈ ಮಾತು ರಾಜನ್ಗೆ ಅರ್ಥ ಆಗಲ್ಲ. ನಿನ್ ಮಾತಿನ ಅರ್ಥ ಏನು ಅಂತ ರಾಣಿ ಸೂಸಿಂಗ್ನ ಕೇಳ್ತಿರ್ತಾರೆ. ಸ್ವರ್ಗದಲ್ಲಿರೋರು ನಮ್ಗೆ ಮಳೆ ಬೆಳೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರನ್ನೇ ನಾವು ಕ್ವಶನ್ ಮಾಡ್ಬೇಕು. ಅದಕ್ಕೆ ರಾಜ ಫುಲ್ಲು ಶಾಕ್ ಆಗಿ ಅದು ಹೇಗೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗು ನಗ್ತಾ ಅಲ್ಲಿಂದ ಎದ್ದೋಗ್ತಿರ್ತಾಳೆ. ಆಗ ರಾಜ ಕೂಡ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಮತ್ತೆ ರಾಣಿ ಹಿಂದೆನೆ ಹೋಗ್ತಿರ್ತಾರೆ. ಇಲ್ಲಿ ರಾಣಿ ಬಾಗ್ಲತ್ರ ಬಂದು ನಿಂತ್ಕೋತಾಳೆ. ಅಲ್ಲಿ ನೋಡಿದ್ರೆ ಮಳೆ ಬರ್ತಿರುತ್ತೆ. ಆಗ ರಾಜ ಕೂಡ ಬಂದು ನಿಂತ್ಕೋತಾನೆ. ಇದನ್ನ ನೋಡಿ ರಾಣಿ ಹೇಳ್ತಿರ್ತಾಳೆ, ಮಹಾರಾಜ್ರೆ ನಿಮ್ಗೆ ಅನ್ಸಲ್ವಾ ದಕ್ಷಿಣದಲ್ಲಿ ಏನೋ ಒಂದು ಇಟ್ಟಿರ್ಬೋದು, ಅದ್ರಿಂದಾನೆ ಸ್ವರ್ಗದಲ್ಲಿರೋ ದೇವರಿಗೆ ಕೋಪ ಬಂದಿರ್ಬೋದು. ಇಲ್ಲಿ ಅದಕ್ಕೆ ರಾಜ ಕೇಳ್ತಿರ್ತಾರೆ, ನಿನ್ ಮಾತಿನ ಅರ್ಥ ಏನು ಅಂತ. ಇಲ್ಲಿ ಅದಕ್ಕೆ ರಾಣಿ ಹೇಳ್ತಿರ್ತಾಳೆ, ನಾನು ಜಸ್ಟ್ ಒಂದು ಗೆಸ್ ಮಾಡ್ತಿದ್ದೀನಿ ಅಷ್ಟೇ. ನೀವೇ ಯೋಚನೆ ಮಾಡಿ, ಡೈಲಿ ನಿಮ್ ರೂಮ್ ಆಚೆಗಡೆ ಒಂದು ದೊಡ್ಡದಾಗಿ ಹಳ್ಳ ತೋಡ್ಬಿಟ್ಟು ಅದ್ರೊಳಗಡೆ ಗಲೀಜ್ ನೀರ್ನ ತುಂಬ್ತಾ ಇದ್ರೆ ಅವಾಗ ನಿಮ್ಗೆ ಖುಷಿ ಆಗುತ್ತಾ? ಖಂಡಿತ ನಿಮ್ಗೊಂದ್ ಚೂರು ಖುಷಿ ಆಗಲ್ಲ. ನಿಮ್ಗೆ ಎಷ್ಟು ಕೋಪ ಬರ್ಬೋದು ಅಂದ್ರೆ ನೀವು ಬಾಗ್ಲಿಂದ ಆಚೆಗೆ ಬರೋದಕ್ಕೆ ಇಷ್ಟಪಡದೆ ಇರ್ಬೋದು. ಈ ಮಾತಿಗೆ ರಾಜ ಒಂದ್ ಸೆಕೆಂಡ್ ಶಾಕ್ ಆಗಿ ನೀನೇನಾದ್ರೂ ಸಂಕೇತ ಕೊಡ್ತಾ ಇದೀಯಾ ಅಂತ ಕೇಳ್ತಿರ್ತಾನೆ. ಈ ಮಾತಿಗೆ ರಾಣಿ ಹೇಳ್ತಿರ್ತಾಳೆ, ನಾನೇನೋ ನಿಮ್ಗೆ ಸಂಕೇತ ಕೊಡ್ತಾ ಇಲ್ಲ. ಇಷ್ಟೊಂದೆಲ್ಲ ಕೆಟ್ಟದಾಗ್ತಿದೆ ಅಂದ್ರೆ ಅಲ್ಲೇನೋ ಒಂದು ನಡೆದಿರ್ಬೇಕಲ್ವಾ? ನೀವೇ ಯೋಚನೆ ಮಾಡಿ, ಅಷ್ಟು ದೊಡ್ಡ ಕ್ಷೇತ್ರ ಇದ್ದಕ್ಕಿದ್ದಂಗೆ ಇಷ್ಟೊಂದು ಬರುಭೂಮಿ ಆಗೋದಕ್ಕೆ ಹೇಗ್ ಸಾಧ್ಯ? ಇದಕ್ಕೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಇಲ್ಲಿ ಅದಕ್ಕೆ ರಾಜ ಅವ್ರ ಕಡೆಯವ್ರನ್ನ ಕರೆದ್ಬಿಟ್ಟು ಹೇಳ್ತಿರ್ತಾರೆ, ಗುಪ್ತವಾಗಿ 3 ಗುಂಪುಗಳನ್ನ ಕಳಿಸಿ ದಕ್ಷಿಣದಲ್ಲಿ ಎಲ್ಲ ಕಡೆನೂ ಹುಡ್ಕಾಡ್ಲಿ. ಪರ್ವತಗಳಲ್ಲಿ, ಭೂಮಿ ಕೆಳಗಡೆ ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲೆಲ್ಲ ಸ್ವಲ್ಪ ಗಮನನ ಜಾಸ್ತಿ ಕೊಡಿ. ಇದೆಲ್ಲ ಫುಲ್ಲು ಗುಟ್ಟಾಗಿ ಆಗ್ಬೇಕು. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲೆಲ್ಲಿ ಹಳ್ಳಗಳನ್ನ ತೆಗ್ದಿರ್ತಾರಲ್ಲ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹುಡುಕಿ. ಇಲ್ಲಿ ಅದಕ್ಕೆ ಮೇನ್ ಸೇವಕ ಏನಿರ್ತಾನಲ್ಲ, ನೀವ್ ಏನ್ ಆದೇಶ ಕೊಟ್ಟಿದ್ದೀರಾ ಅದೇ ತರನೇ ಆಗುತ್ತೆ ಮಹಾರಾಜ್ರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಸೀನು ಶಿಫ್ಟ್ ಆಗಿ 3 ದಿನ ಆದ್ಮೇಲೆ ತೋರಿಸ್ತಾರೆ. ಒಬ್ಬ ಸೇವಕ ಏನಿರ್ತಾನಲ್ಲ ಅವನ ಕೈಯಲ್ಲಿ ಒಂದು ವಸ್ತುನ ಹಿಡ್ಕೊಂಡು ಅವನು ಕುದುರೆ ಮೇಲೆ ಬರ್ತಿರ್ತಾನೆ. ಈಗ ನಮ್ಗೆ ಪ್ಯಾಲೇಸ್ ಅಲ್ಲಿ ನಡೆಯೋ ಘಟನೆನ ತೋರಿಸ್ತಾರೆ. ಒಬ್ಬ ವ್ಯಕ್ತಿ ಅದನ್ನೇ ಕೈಯಲ್ಲಿ ಹಿಡ್ಕೊಂಡು, ಮಹಾರಾಜ್ರೆ ಒಂದು ಗುಪ್ತ ಸಂದೇಶ ಬಂದಿದೆ, ಅದು ದಕ್ಷಿಣದಿಂದ 100 ಕಿಲೋಮೀಟರ್ ದೂರದಿಂದ ಬಂದಿದೆ. ಇದನ್ನ ರಾಜನ್ಗೆ ತುಂಬಾ ಹತ್ರದಲ್ಲಿರುವಂತ ಮಂತ್ರಿ ಈಸ್ಕೊಂಡು ರಾಜನ್ ಕೈಲಿ ಕೊಡ್ತಾರೆ. ಇಲ್ಲಿ ರಾಜ ಅದನ್ನ ತೆಗೆದು ನೋಡ್ತಿರ್ತಾರೆ. ಇದನ್ನೆಲ್ಲ ಓದ್ತಿರುವಾಗ ರಾಜನ್ ಫೇಸ್ ಅಲ್ಲಿರೋ ಎಕ್ಸ್ಪ್ರೆಷನ್ಸ್ ಫುಲ್ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಅವನು ಅದನ್ನ ಇಟ್ಮೇಲೆ ಟೇಬಲ್ ಮೇಲೆ ಜೋರಾಗಿ ಹೊಡಿತಾ ಹೇಳ್ತಿರ್ತಾನೆ, ಓ ಈ ತರ ನಡೀತಿದ್ಯಾ, ಯಾರೋ ಸ್ವರ್ಗಕ್ಕೆ ಕೋಪ ಬರಿಸ್ತಾ ಇದ್ದಾರೆ. ಇಷ್ಟು ಹೇಳ್ಕೊಂಡು ರಾಜ ಫುಲ್ಲು ಕೋಪದಲ್ಲಿ ನಿಂತಿರ್ತಾನೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.